ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇವಿ ಕನ್ನಡ ಚಾನಲ್. ಜುಲೈ 14ರಂದು ಇಸ್ರೋ ಅನ್ನೋ ಆರ್ಗನೈಜೇಷನ್ ಚಂದ್ರಯಾನ 3 ಉಡಾವಣೆ ಮಾಡಲಾಗಿದೆ. ಅದಕ್ಕೆ ಇವಿ ಕನ್ನಡ ಫ್ಯಾಮಿಲಿ ಕಡೆಯಿಂದ ಶುಭಾಶಯಗಳು ಹಾಗೂ ಯಶಸ್ವಿಯಾಗಲೆಂದು ಪ್ರಾರ್ಥಿಸೋಣ. ಸೊ ಈ ವಿಡಿಯೋದಲ್ಲಿ ಟೆಸ್ಲಾ ಬಗ್ಗೆ ನೋಡೋಣ. ಟೆಸ್ಲಾ ಅನ್ನೋದು ಪ್ರಪಂಚದಲ್ಲೇ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಅದಕ್ಕೆ ನಮ್ಮ ಇಂಡಿಯಾ ಗೌರ್ಮೆಂಟ್ನಿಂದಾಗಲಿ ಟೆಸ್ಲಾನಿಂದಾಗಲಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ವಿಧದ ಹೇಳಿಕೆ ಇಲ್ಲ. ಬಟ್ ಶೀಘ್ರದಲ್ಲೇ ಟೆಸ್ಲಾ ನಮ್ಮ ಇಂಡಿಯಾಗೂ ಬರುತ್ತದೆ ಅನ್ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿದೆ. ಅದಕ್ಕೆ ನಿಜ ಏನು ಎಂದು ನೋಡುವುದಾದ್ರೆ, ಟೆಸ್ಲಾ ಅನ್ನೋ ಕಂಪನಿ ಪ್ರಪಂಚದಲ್ಲೇ ಅತಿ ದೊಡ್ಡ ತಯಾರಿ ಕಂಪನಿ. ಇದು ಓನ್ಲಿ ಎಲೆಕ್ಟ್ರಿಕ್ ಕಾರು ತಯಾರಿ ಸಂಸ್ಥೆ. ಪರಿಸರವನ್ನು ಕಾಪಾಡುವ ಉದ್ದೇಶದಿಂದ ಈ ಕಂಪನಿಯು ಮಹತ್ತರವಾದ ಹೆಜ್ಜೆ ಇಟ್ಟಿದೆ. ನೆಕ್ಸ್ಟ್, ಟೆಸ್ಲಾದಲ್ಲಿ ಯೂಸ್ ಮಾಡಿದ ಟೆಕ್ನಾಲಜಿ ಯಾವ ರೀತಿ ಇದೆ ಅಂದ್ರೆ, ವಿಮಾನದಲ್ಲಿ ನೋಡುವ ಆಟೋ ಪೈಲಟ್, ಮೊಬೈಲ್ನಲ್ಲಿ ಇರುವ OTA ಅಡ್ವಾನ್ಸ್ ಫೀಚರ್ಸ್ ಈ ಟೆಸ್ಲಾ ಕಾರಿನಲ್ಲಿ ನೋಡಬಹುದು. ಈ ಟೆಸ್ಲಾ ಕಾರು ಇಷ್ಟಪಡುವವರಿಗೆ ತೃಪ್ತಿ ಅನ್ನೋದು ಇರುತ್ತದೆ. ಈ ಕಾರು ಪ್ರಪಂಚದಲ್ಲೇ ನಂಬರ್ 1 ಎಲೆಕ್ಟ್ರಿಕ್ ಕಾರು ಅನ್ನೋ ಬ್ರ್ಯಾಂಡ್ ಮುದ್ರೆ ಬಂದಿದೆ. ಆ್ಯಂಡ್ ಈ ಕಾರಿಗೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಹೆಚ್ಚು ಮಾಡಿದ್ದಾರೆ. ಪ್ರಸ್ತುತ ಟೆಸ್ಲಾಗೆ ಅಮೇರಿಕಾ, ಮೆಕ್ಸಿಕೋ, ಚೈನಾ, ಜಪಾನ್ನಂತಹ ಇತರ ದೇಶಗಳಲ್ಲಿ ಪ್ರೊಡಕ್ಷನ್ ಪ್ಲಾಂಟ್ಸ್ ಇದೆ. ಈ ದೇಶಗಳ ಉಪಯೋಗದಿಂದ ಟೆಸ್ಲಾ ಇಂಡಿಯನ್ ಮಾರ್ಕೆಟ್ನಲ್ಲಿ ಪ್ರವೇಶಿಸಬೇಕೆಂದು ಆಲೋಚನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಟೆಸ್ಲಾ ಟೀಮ್ ಇಂಡಿಯಾಕ್ಕೆ ಬಂದು ಮಾರ್ಕೆಟ್ ಹೇಗಿದೆ, ಯಾವ ರೀತಿ ಕಾರು ಇಲ್ಲಿ ಕೆಲಸ ಮಾಡುತ್ತಿದೆ, ರೇಟು ಯಾವ ರೀತಿ ಇಟ್ಟರೆ ಸೇಲ್ ಆಗುತ್ತದೆ, ಆಟೋ ಪೈಲಟ್ ಕೆಲಸ ಮಾಡುತ್ತಿದೆಯಾ ಮಾಡುತ್ತಿಲ್ವಾ ಅನ್ನೋ ಈ ಥರ ವಿಷಯಗಳ ಬಗ್ಗೆ R&D ಮಾಡಿದ್ದಾರೆ. ಆನಂತರ ಚೈನಾ ಕಡೆಯಿಂದ ಈ ಕಾರನ್ನು ಇಂಪೋರ್ಟ್ ಮಾಡಿ ಇಂಡಿಯಾದಲ್ಲಿ ಸೇಲ್ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಿಷಯವೇನೆಂದರೆ, ಚೈನಾದಲ್ಲಿ 20 ಲ್ಯಾಕ್ ಇದ್ದರೆ ನಮ್ಮ ಇಂಡಿಯಾದಲ್ಲಿ 40 ಲ್ಯಾಕ್ ಇರುತ್ತದೆ. ಇದಕ್ಕೋಸ್ಕರ ನಮ್ಮ ಇಂಡಿಯನ್ ಗೌರ್ಮೆಂಟ್ ಒಪ್ಪಿಕೊಳ್ಳಲಿಲ್ಲ. ಆದರೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರಾಟ ಮಾಡಬಹುದು ಅನ್ನೋ ಆಲೋಚನೆ ಕೊಟ್ಟು ಅಪ್ರೂವಲ್ ಮಾಡಿ ಇನ್ವೆಸ್ಟ್ಮೆಂಟ್ ಪ್ರೊವೈಡ್ ಮಾಡ್ತೀವಿ ಅಂತ ನಮ್ಮ ಇಂಡಿಯನ್ ಗೌರ್ಮೆಂಟ್ ತಿಳಿಸಿದೆ. ಆಗ ಚೈನಾ ಹಿಂದೆ ನಡೆದಿದೆ. ರೀಸೆಂಟಾಗಿ ನಮ್ಮ PM ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಹೋಗಿದ್ದಾಗ ಟೆಸ್ಲಾ ಅಧಿಪತಿಯಾದ ಎಲಾನ್ ಮಸ್ ರವರ ಜೊತೆ ಮಾತನಾಡಿ ಇಂಡಿಯಾದಲ್ಲಿ ಪ್ಲಾಂಟ್ ಇಟ್ಟರೆ ಅದರಿಂದ ಒಳ್ಳೆಯದಾಗುತ್ತದೆ ಎಂದು ಹೇಳಿದ್ದಾರೆ. ಅದಕ್ಕೆ ಎಲಾನ್ ಮಸ್ ಕೂಡ ಒಪ್ಪಿಕೊಂಡು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯವೇನೆಂದರೆ, ಎಲಾನ್ ಮಸ್ ರವರು ಇಂಡಿಯಾದ ಮೇಲೆ ಒಳ್ಳೆ ಅಭಿಪ್ರಾಯವಿದೆ ಎಂದು ಮೋದಿಗೆ ಇವರು ತುಂಬಾ ಫ್ಯಾನ್ ಅಂತ ಹೇಳಿದ್ದಾರೆ. ಸೊ 90% ನಮ್ಮ ಇಂಡಿಯಾದಲ್ಲಿ ಟೆಸ್ಲಾ ಪ್ಲಾಂಟ್ ಇಡೋದಕ್ಕೆ ಚಾನ್ಸಸ್ ಇದೆ. ಅದು ಕೂಡ ಕೋಸ್ಟಲ್ ರೀಜಿಯನ್ ಪ್ಲೇಸ್ನಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕೆಂತಿದ್ದಾರೆ. ಈ ಕಾರು ನಮ್ಮ ಇಂಡಿಯಾಗೆ ಬಂದರೆ ಟಾಟಾ ಕಂಪನಿಗೆ, ಟೆಸ್ಲಾ ಕಂಪನಿಗೆ ಕಾಂಪಿಟೇಷನ್ ಇರುತ್ತದೆ. ಯಾಕೆಂದರೆ ಟೆಸ್ಲಾಗೆ ಸೇಲ್ಸ್ ಅನ್ನೋದು ಕಡಿಮೆ. ಬಿಕಾಸ್ ಟೆಸ್ಲಾ ಸ್ಟಾರ್ಟಿಂಗ್ ಮಾಡೆಲ್ ಪ್ರೈಸ್ 40 ಲ್ಯಾಕ್. ಸೊ ಆಟೋ ಪೈಲಟ್ ನಮ್ಮ ಇಂಡಿಯನ್ ರೋಡ್ಸ್ಗೆ ಸೆಟ್ ಆಗೋದಿಲ್ಲ ಅಂತ ಹೇಳಬಹುದು. ಸೊ 20 to 25 ಲ್ಯಾಕ್ ಪ್ರೈಸ್ ಸೆಗ್ಮೆಂಟ್ನಲ್ಲಿ ಟೆಸ್ಲಾ ಕಾರನ್ನು ತಯಾರು ಮಾಡಬೇಕು. ಆಗ ಟಾಟಾಗೆ ಕಾಂಪಿಟೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ಫೈನಲಿ ಟೆಸ್ಲಾ ನಮ್ಮ ಇಂಡಿಯಾಗೆ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಟೆಸ್ಲಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಪರಿಸರ ಇಲ್ಲದೆ ಯಾವುದೇ ಜೀವನ ಸಾಗಲು ಸಾಧ್ಯವಿಲ್ಲ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.